ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ನವೆಂಬರ್ ತಿಂಗಳ ವಿಶೇಷ ಸಂಚಿಕೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಪ್ರಮುಖವಾಗಿ ದಿನಾಂಕ 8ನೇ ತಾರೀಕು ಅಂದರೆ ಶನಿವಾರ ಸಂಕಷ್ಟರ ಚತುರ್ಥಿ ಇರತಕ್ಕಂಥದ್ದು. ಆ ದಿನ ಚಂದ್ರೋದಯ ರಾತ್ರಿ 8:39. ಹಾಗೆಯೇ 3ನೇ ತಾರೀಕು ಪ್ರದೋಷ. ಪ್ರಮುಖವಾಗಿ ಕಾರ್ತಿಕ ಸೋಮವಾರದಂದೇ ಬಂದಿರತಕ್ಕಂಥದ್ದು ತುಂಬ ವಿಶೇಷ. ಯಾರಿಗೆ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗತ್ತೆ, ಆರೋಗ್ಯದಲ್ಲಿ ಯಥೇಚ್ಛವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೋ ಅವರು ಆ ದಿನ ಶಿವನಿಗೆ ವಿಶೇಷವಾದ ರುದ್ರಾಭಿಷೇಕವನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗಿಯೂ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣತಕ್ಕಂಥದ್ದು. ಓಂ ನಮಃ ಶಿವಾಯ ಎಂಬ ಬೀಜಾಕ್ಷರಿ ಮಂತ್ರವನ್ನ ಜಪವನ್ನು ಮಾಡತಕ್ಕಂಥದ್ದು. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರ್ಕ್ವವಂದನ ಮೃತ್ಯೋರ್ಮಕ್ಷೇಮಾಮೃತಾತ್. ಮೃತ್ಯುಂಜಯ ಮಂತ್ರಗಳನ್ನ ಜಪ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಎಂಥದೇ ಆರೋಗ್ಯ ಸಮಸ್ಯೆಗಳಿಂದ ದೂರವಾಗತ್ತೆ ಹಾಗೂ ನಿಮ್ಮಲ್ಲಿಯೇ ಧನಾತ್ಮಕ ಶಕ್ತಿ ವೃದ್ಧಿ ಆಗತಕ್ಕಂಥದ್ದು. ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಕಾರ್ತಿಕ ಸೋಮವಾರದಂದೇ ಪ್ರದೋಷ ಬರತಕ್ಕಂಥದ್ದು ತುಂಬ ವಿಶೇಷ. ಪ್ರದೋಷ ಪೂಜೆಗಳಲ್ಲಿ ಭಾಗವಹಿಸಿ. ಶಿವನ ದೇವಸ್ಥಾನದಲ್ಲಿ ಪ್ರಮುಖ ಪ್ರದೋಷ ಪೂಜೆಗಳಾಗತ್ತೆ ಈ ಸಮಯದಲ್ಲಿ, ಸಂಜೆ ಒಂದು ಗೋಧೂಳಿ ಲಗ್ನದಲ್ಲಿ. ಆ ಸಮಯದಲ್ಲಿ ಭಾಗವಹಿಸಿ. ಖಂಡಿತವಾಗಿಯೂ ಇರತಕ್ಕಂಥ ಎಲ್ಲ ಕಷ್ಟಗಳು ದೂರವಾಗತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಈ ಮಾಸ ಸಂಪೂರ್ಣ ಲಾಭದಾಯಕ ಮಾಸ. ಅಂದರೆ ಇಂದಿನ 4-5 ತಿಂಗಳಿಗೆ ಹೋಲಿಸ್ಕೊಂಡ್ರೆ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಲಾಭದಾಯಕವಾಗಿದೆ. ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಲಾಭವನ್ನ ಕಾಣ್ತೀರಾ. ಪ್ರಮುಖವಾಗಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಮಾಡುವ ಮುಖಾಂತರ ಮಿಥುನ ರಾಶಿಯವರಿಗೆ ಈ ಮಾಸ ಖಂಡಿತ ಜಾಕ್ಪಾಟ್ ಮಾಸ. ಪ್ರಮುಖ ಮಾಡತಕ್ಕಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು ಅನುಭವಿಸತಕ್ಕಂಥವರಾಗಿರ್ತೀರಾ. ಹಾಗೆಯೇ ಅತಿಯಾದ ಪರಿಶ್ರಮದಿಂದ ಉತ್ತಮ ಧನಲಾಭವನ್ನ ಈ ಮಾಸ ನೀವು ಕರುಣಿಸ್ಕೊಳ್ಬೋದು. ಹಾಗೆಯೇ ಈ ಮಾಸದಲ್ಲಿ ಯಾರಿಗೆ ಮದುವೆ ವಿಚಾರದಲ್ಲಿ ತುಂಬ ಅಡೆತಡೆಗಳು ವಿಳಂಬವಾಗಿತ್ತೋ ಅವರಿಗೆ ಕಲ್ಯಾಣದ ಯೋಗವಿದೆ. ಅಂದರೆ ಈ ಮಾಸದಲ್ಲಿ ಖಂಡಿತವಾಗಿಯೂ ನಿಮಗೆ ಮದುವೆ ಕೂಡ ಬರತಕ್ಕಂಥದ್ದು. ಹಾಗೆಯೇ ಮದುವೆಗೆ ಇರತಕ್ಕಂಥ ಸಂಪೂರ್ಣ ಅಡೆತಡೆಗಳು ದೂರವಾಗತ್ತೆ. ಕೃಷಿಕರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ಕೋರ್ಟ್ ಕಚೇರಿಯ ವ್ಯಾಜ್ಯಗಳನ್ನ ಈ ಮಾಸದಲ್ಲಿ ಜಯತ್ವ ಪ್ರಾಪ್ತಿ ಮಾಡ್ಕೊಳ್ತೀರಾ. ಹಾಗೆಯೇ ನಿಮಗಿರತಕ್ಕಂತಹ ಶತ್ರುಗಳ ಬಾಧೆಯೂ ಕೂಡ ದೂರವಾಗತಕ್ಕಂಥದ್ದು. ಮಿಥುನ ರಾಶಿಯವರು ಇಂದಿನ 5-6 ತಿಂಗಳುಗಳು ಕೊಂಚ ಮಟ್ಟಿಗೆ ಕಷ್ಟದಿಂದ, ಸ್ವಲ್ಪ ಮಟ್ಟಿಗಾದರೂ ನಿರಾಸೆಯಿಂದ, ಬೇಜಾರಿಂದ ಕೂಡ ಇರುತ್ತೆ. ಅಂದರೆ ಯಾವ ರಾಶಿಗೆ ಗುರು ಹೋಗ್ತಾನೋ ಎಲ್ಲ ರೀತಿಯ ಕೆಟ್ಟ ಫಲವನ್ನ ಕೊಡತಕ್ಕಂಥವನಾಗಿರ್ತಾನೆ. ಆರೋಗ್ಯದಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ತಾನೆ. ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗ್ತಾ ಹೋಗ್ತಿರುತ್ತೆ. ಅಡೆತಡೆಗಳು ಜಾಸ್ತಿ ಆಗತ್ತೆ. ಶತ್ರುವಿನ ಕಾಟವು ಕೂಡ ಜಾಸ್ತಿ ಆಗತ್ತೆ. ಆದರೆ ಗುರು ಸಂಚಾರವನ್ನು ಮಾಡುವ ಮುಖಾಂತರ ಹಾಗೆಯೇ ಗುರುವಿನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಎಲ್ಲ ರೀತಿಯ ಲಾಭವನ್ನ ಈ ಮಾಸದಲ್ಲಿ ಕರುಣಿಸ್ಕೊಡ್ತಾನೆ. ನಿಮಗೆ ಇರತಕ್ಕಂತಹ ಆರೋಗ್ಯದ ಸಮಸ್ಯೆಗಳು ಈ ವಾರ ಪ್ರಮುಖ. ಅಂದರೆ ಮೊದಲನೇ ವಾರ ಸಹಿತವಾಗಿ ನಿಮಗೆ ಕೊನೆಯ ವಾರದವರೆಗೂ ಆರೋಗ್ಯದಲ್ಲಿ ಉನ್ನತಿಯನ್ನು ನೋಡ್ತೀರ. ಅಂದರೆ ಆರೋಗ್ಯ ಬರ್ತಾ ಬರ್ತಾ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಹಾಗೆಯೇ ನಿಮ್ಮಲ್ಲಿರತಕ್ಕಂತಹ ಸಾಲ ಬಾಧೆಗಳು ನಿವಾರಣೆ ಆಗತಕ್ಕಂಥದ್ದು. ಆರ್ಥಿಕವಾಗಿ ನೀವು ಪ್ರಗತಿಯನ್ನು ಕಾಣ್ತೀರಾ. ಆರ್ಥಿಕವಾಗಿ ಸದೃಢರಾಗ್ತೀರಾ. ಅಂದರೆ ನಿಮಗೆ ಇರತಕ್ಕಂಥ ಸಾಲ ಬಾಧೆಗಳು ದೂರವಾಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೆ ಈ ಕಲಿಯುಗದಲ್ಲಿರತಕ್ಕಂಥ ದೊಡ್ಡ ಸಮಸ್ಯೆ ಅಂದರೆ ಸಾಲ ಬಾಧೆ. ನಮಗೆ ಎಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಹಣಕಾಸು ಕೈಯಲ್ಲಿ ನಿಲ್ಲೋದಿಲ್ಲ. ಹಿಂಗೆ ದೊಡ್ಡ ಲಕ್ಷ ಕೋಟಿ ಬಂದರೂ ಕೂಡ ಇದೇ ರೀತಿ ಖರ್ಚಾಗ್ಬಿಡುತ್ತೆ. ಹೀಗೆ ಈ ಥರ ತುಂಬ ಸಮಸ್ಯೆಗಳು ಎಷ್ಟೋ ಜನ ಎದುರಿಸ್ತಾ ಇರ್ತೀರ. ಪ್ರಮುಖ ಮಿಥುನ ರಾಶಿಯವರು ಇಂದಿನ 2-3 ತಿಂಗಳು ಈ ಥರ ಸಮಸ್ಯೆಗಳನ್ನು ತುಂಬ ಪ್ರಕಾರವಾಗಿ ಎದುರಿಸ್ತಿರ್ತೀರ. ಹಾಗಾಗಿಯೇ ಈ ಮಾಸದಲ್ಲಿ ಲಕ್ಷ್ಮಿ ಅನುಗ್ರಹದಿಂದ ನಿಮ್ಮ ಸಂಪೂರ್ಣ ಹಣಕಾಸಿನ ಜಂಜಾಟಗಳು, ಹಣಕಾಸಿನ ಮುಂಗಟ್ಟುಗಳು ದೂರವಾಗುತ್ತೆ. ಲಕ್ಷ್ಮಿ ಅನುಗ್ರಹದಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ಕೂಡ ನೋಡ್ತೀರ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡಿರತಕ್ಕಂಥದ್ದು. ಶುಭ ಸಮಾರಂಭಗಳಲ್ಲಿ ನೀವು ಈ ಮಾಸ ಭಾಗವಹಿಸುವ ಮುಖಾಂತರ ನಿಮ್ಮ ನೆಂಟರಿಷ್ಟರೊಂದಿಗೆ ಬಂಧುಗಳೊಂದಿಗೆ
ನಿಮ್ಮಯ ಆತ್ಮೀಯತೆ ವೃದ್ಧಿ ಆಗತಕ್ಕಂಥದ್ದು. ಹಾಗೆಯೇ ಈ ಮಾಸದಲ್ಲಿ ನಿಮಗೆ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳು ಈಡೇರತಕ್ಕಂಥದ್ದು. ಮನಸ್ಸಿನ ಮಾತನ್ನ ಕೇಳಿ ಖಂಡಿತ ಜಯತ್ವ ಕಟ್ಟಿಟ್ಟ ಬುತ್ತಿ. ಮಿಥುನ ರಾಶಿಯವರಿಗೆ ಈ ಮಾಸ ಎಷ್ಟು ಸಂಪಾದನೆ ಆಗುತ್ತದೋ ಅಷ್ಟೇ ನಷ್ಟ ಕೂಡ ಆಗತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಎಂದಿರಿ. ಮೋಸ ಹೋಗತಕ್ಕಂಥ ಚಾನ್ಸಸ್ ಈ ಮಾಸ ಜಾಸ್ತಿ ಇರತಕ್ಕಂಥದ್ದು. ಹಾಗೆಯೇ ಹಣವನ್ನು ಉಳಿಸ್ಬೇಕು ಅಂತ ಕಷ್ಟಪಟ್ಟು ಇನ್ನೆಲ್ಲಿಯೋ ವ್ಯರ್ಥವಾಗಿ ಹಣವನ್ನು ಕಳೆದುಕೊಂಡ್ಬಿಡ್ತೀರ. ಅಂದರೆ ತುಂಬ ಜಾಗ್ರತೆಯಿಂದ ಇರ್ತೀರ. ಪ್ರತಿಯೊಂದು ರೂಪಾಯಿಗಳನ್ನು ಜಾಗ್ರತೆಯಿಂದ ಎತ್ತಿಡ್ತಾ ಹೋಗ್ತಿರ್ತೀರ. ನಿಮಗೆ ಗೊತ್ತಿಲ್ಲದೆ, ನಿಮಗೆ ಅರಿವಿಗೆ ಬರದಂತೆ ಹಣವನ್ನು ಪೋಲಾಗಿ ಕಳ್ಕೊಳ್ತಾ ಬರ್ತಿರ್ತೀರಿ. ಅದು ನಿಮ್ಮ ದೌರ್ಭಾಗ್ಯ. ಹಾಗಾಗಿ ಮಿಥುನ ರಾಶಿಯವರು ಈ ವಿಚಾರವಾಗಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರತಕ್ಕಂಥದ್ದು. ಜನರೊಂದಿಗೆ ಭಿನ್ನಾಭಿಪ್ರಾಯಗಳು ಈ ಮಾಸ ಜಾಸ್ತಿ ಆಗತ್ತೆ. ಅಂದರೆ ನಿಮಗೆ ಜನರೊಂದಿಗೆ ಈ ಮಾಸ ಯಥೇಚ್ಛವಾಗಿ ಭಿನ್ನಾಭಿಪ್ರಾಯಗಳಾಗತಕ್ಕಂಥದ್ದು. ಜನರೊಂದಿಗೆ ಮನಸ್ತಾಪಗಳು ಕೂಡ ಜಾಸ್ತಿ ಆಗತ್ತೆ ಈ ಮಾಸದಲ್ಲೇ. ಸ್ವಲ್ಪ ಮಾತುಕತೆಯನ್ನಾಡಬೇಕಾದ್ರೆ, ಜನರೊಂದಿಗೆ ವ್ಯವಹರಿಸಬೇಕಾದ್ರೆ, ಪ್ರಮುಖವಾಗಿ ಹೊಸ ವ್ಯಕ್ತಿಗಳೊಂದಿಗೆ ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು ಮಾಡಬೇಕಾದ್ರೆ ಜಾಗ್ರತೆಯಿಂದಿರಿ. ನಿಮ್ಮ ಸಣ್ಣ ಮಾತುಕತೆ ನಿಮ್ಮ ಸಂಬಂಧವನ್ನೇ ಮುರಿದು ಬೀಳತಕ್ಕಂತಹ ಸನ್ನಿವೇಶಗಳು ಬಂದ್ಬಿಡ್ಬೋದು. ಮನೆಯ ಅಕ್ಕಪಕ್ಕದವರೊಂದಿಗೆ ಕಿರಿಕಿರಿ ಆಗತಕ್ಕಂಥದ್ದು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಈ ಮಾಸ ಖಂಡಿತ ಲಾಭದಾಯಕ ಮಾಸವಲ್ಲ. ಇನ್ನು ಯಥೇಚ್ಛವಾಗಿ ಶ್ರದ್ಧೆಯಿಂದ ಓದತಕ್ಕಂಥದ್ದು. ಪ್ರಯಾಣಿಕರಿಗೆ ಈ ಮಾಸದಲ್ಲಿ ಅಡೆತಡೆಗಳು ಯಥೇಚ್ಛವಾಗಿ ಆಗುತ್ತೆ ಪ್ರಯಾಣದಲ್ಲಿ. ಹಾಗೆಯೇ ಷೇರು ಮಾರ್ಕೆಟಲ್ಲಿ ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಮಿಥುನ ರಾಶಿಯವರು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಮಾಸ ಲಾಭದಾಯಕ ಮಾಸವಲ್ಲ, ನಿಮಗೆ ನಷ್ಟ ಆಗತಕ್ಕಂಥದ್ದಾಗಿರುತ್ತದೆ. ಹಾಗೆಯೇ ಮೂರನೇ ವ್ಯಕ್ತಿಯನ್ನು ನಂಬಿಕೊಂಡು ನಾನು ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಡ್ತೇನೆ, ಅಥವಾ ಯಾರೋ ಒಬ್ಬ ತುಂಬ ಕಷ್ಟದಲ್ಲಿದ್ದಾನೆ, ಅವ್ನು ಯಾರು ಅಂತಲೂ ಗೊತ್ತಿಲ್ಲ, ಸ್ನೇಹಿತ ಅಂತೆ, ಸ್ನೇಹಿತನ ಮುಖಾಂತರ ದುಡ್ಡನ್ನು ಕೊಟ್ಬಿಡ್ಬೋದಾ ನಾನು, ಕೊಟ್ಟು ಸ್ವಲ್ಪ ಅವನು ಸುಧಾರಿಸ್ಕೊಂಡು ನನಗೆ ಏನೋ ಸೇರಿಸ್ಕೊಡ್ತಾನೆ ಅಂತ ಮನಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿಯೂ ಅದು ನಿಮಗೆ ಕಷ್ಟ ನಷ್ಟವನ್ನು ತಂದು ಕೊಡುತ್ತೆ. ಪ್ರೇಮಿಗಳಿಗೆ ಈ ಮಾಸ ನಷ್ಟದ ಮಾಸ. ನಿಮ್ಮ ಪ್ರೇಮದಲ್ಲಿ ಜಗಳಗಳು, ಮನಸ್ತಾಪಗಳು, ನೀವಿಬ್ಬರು ಬೇರೆ ಆಗತಕ್ಕಂಥ ಚಾನ್ಸಸ್ಗಳು ಈ ಮಾಸದಲ್ಲಿ ಜಾಸ್ತಿನೇ ಇದೆ. ಹಾಗಾಗಿ ಮಿಥುನ ರಾಶಿ ಇರತಕ್ಕಂಥವ್ರು ಕೊಂಚ ಮಟ್ಟಿಗೆ ಜಾಗ್ರತೆಯಿಂದಿರಿ. ಈ ಮಾಸ ಆದಿತ್ಯಾದಿ ನವಗ್ರಹವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ಇರತಕ್ಕಂಥ ಅಷ್ಟು ಅನಿಷ್ಟಗಳು ದೂರವಾಗತ್ತೆ. ಅಂದರೆ ಹತ್ರದಲ್ಲಿರತಕ್ಕಂಥ ನವಗ್ರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕತಕ್ಕಂಥದ್ದು, ಹಾಗೂ ಶಿವನ ದೇವಸ್ಥಾನದಲ್ಲಿ ಇರತಕ್ಕಂತಹ ಆ ಮಹಾಭಗವಂತನಿಗೆ ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು. ಹಾಗೆಯೇ ನವಗ್ರಹಗಳಿಗೆ ಅದರದೇ ಆದಂಥ ಧಾನ್ಯಗಳಿದೆ. ಅಂದರೆ ರವಿಗೆ ನಾವು ಗೋಧಿಯನ್ನು ದಾನ ಕೊಡ್ತೇವೆ, ಚಂದ್ರನಿಗೆ ಅಕ್ಕಿಯನ್ನು ಕೊಡ್ತೇವೆ ಧಾನ್ಯವನ್ನಾಗಿ ದಾನ. ಅದೇ ರೀತಿ ಕುಜನಿಗೆ ಬೇಳೆಯನ್ನು, ಶನೇಶ್ವರನಿಗೆ ಎಳ್ಳನ್ನು ಕೊಡ್ತೇವೆ, ರಾಹುಗೆ ಕಪ್ಪಿನ ಉದ್ದಿನ ಕಾಳವನ್ನು ಅರ್ಪಿಸ್ತೇವೆ. ಅದೇ ರೀತಿ ಪ್ರತಿಯೊಂದು ಗ್ರಹಗಳಿಗೂ ತನ್ನದೇ ಆದಂಥ ಧಾನ್ಯವಿದೆ. ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡತಕ್ಕಂಥ ಮುಖಾಂತರ ನಮ್ಮ ಕಷ್ಟವನ್ನು, ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡ್ಕೊಳ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಈ ಮಾಸದಲ್ಲಿ ನವಗ್ರಹವನ್ನು ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಲಾಭದಾಯಕವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ಸಿಗೋಣ. ಮುಂದಿನ ರಾಶಿ ಸಂಪೂರ್ಣವಾಗಿ ಜಾಗ್ರತೆಯಿಂದಿರತಕ್ಕಂಥದ್ದು ರಾಶಿ ಕಟಕ ರಾಶಿ. ಗುರು ಸಂಚಾರ ಮಾಡಿರತಕ್ಕಂಥದ್ದು ನಷ್ಟವನ್ನ, ಕಷ್ಟವನ್ನ ಯಾವ ರೀತಿ ಕೊಡ್ತಾನೆ, ಪ್ರಮುಖ ಈ ಒಂದು ವಿಚಾರದಲ್ಲಿ ಅವರಿಗೆ ಜಯತ್ವ ಕಟ್ಟಿಟ್ಟ ಬುತ್ತಿ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ನನ್ನೆಲ್ಲ ವೀಕ್ಷಕರಿಗೆ ಆ ಮಹಾಭಗವಂತ ಉತ್ತಮ ಆರೋಗ್ಯವನ್ನು ಕರುಣಿಸಿಕೊಡ್ಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.